ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ಕರೆಂಟ್ ಸಿಚುವೇಶನಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಅವರಲ್ಲಿ ಯಾವ ಒಂದು ಬದಲಾವಣೆ ಬಂದಿದೆ ನೋಡುವ. ಹಾಗೆಯೇ ಈ ರೀಡಿಂಗ್ ಕೊನೆಯಲ್ಲಿ ನಾನು ನಿಮಗೆ ಒಂದು ದೈಹಿಕ ಸಂಕೇತವನ್ನು ಕೂಡ ಕೊಡ್ತೇನೆ, ಅದು ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ನಾನೊಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಪರ್ಸನಲ್ ರೀಡಿಂಗ್ ಅಂತ ಮೆಸೇಜ್ ಹಾಕಬೇಕು. ಅಥವಾ ನೀವು ಇವಾಗ ಕಮೆಂಟಲ್ಲಿ ನನಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತ ಹಾಕಿದರೆ ಅಲ್ಲಿ ನಂಬರ್ ಕೊಡ್ತೇನಲ್ಲ, ಆನಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೆಟ್ ರೆಡಿ ಮಾಡಿ ಕೊಡ್ತೇನೆ, ಎನರ್ಜಿ ಪಾಸ್ ಮಾಡಿಬಿಟ್ಟು. ಬೇಕು ಅಂದರೆ ಹೇಳಿ. ಹಾಗೆಯೇ ನಿಮ್ಮದೇ ಯಾವುದೇ ಒಂದು ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಪ್ರೀತಿಯ ವಿಷಯ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಮಕ್ಕಳ ಮದುವೆಯ ವಿಚಾರ ಇರ್ಬೋದು, ನಿಮ್ಮ ಮದುವೆಯ ವಿಚಾರ ಇರ್ಬೋದು, ಅಥವಾ ಇನ್ಯಾವುದೇ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು, ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು, ಮಂತ್ರ ವಶೀಕರಣ ಇರ್ಬೋದು, ಏನೇ ಒಂದು ಸಮಸ್ಯೆ ಇದ್ರೂ ನಾನು ನಿಮಗೆ ರೀಡಿಂಗ್ ಮಾಡಿಬಿಟ್ಟು ಪರಿಹಾರ ಹೇಳ್ತೇನೆ. ಬೇಕು ಅಂದರೆ ಹೇಳಿ. ನೀವು ಪರ್ಸನಲ್ ರೀಡಿಂಗಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿ ಹೆಸರನ್ನು 5 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಸೊ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ, ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ. ಸೊ ಪಾಸಿಟಿವ್ ಆಗಿರಬೇಕು. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರ ಅಷ್ಟು ನಿಮಗೆ ಒಳ್ಳೆಯದು ಆಗುತ್ತೆ, ಅಷ್ಟು ನೀವು ವೆರಿ ಸೂನ್ ಒಂದು ಹೀಲ್ ಆಗ್ತೀರಾ. ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನೋಡುವ. ಇಲ್ಲಿ ನೋಡಿ, ಏನಂದರೆ ಇವಾಗ ಕೆಲವೊಂದು ಘಟನೆಗಳು ನಡೆದಿರುತ್ತೆ ಲೈಫಲ್ಲಿ, ಸೊ ಪಾಸ್ಟಲ್ಲಿ. ಸೊ ಅದರ ಬಗ್ಗೆ ತುಂಬ ಆಲೋಚನೆ ಮಾಡಿದರೆ ಸಮಸ್ಯೆ ಅನ್ನೋದು ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ವಿನಃ ಸೊ ಕಡಿಮೆ ಆಗಲ್ಲ, ಅಥವಾ ನೋವು ಅನ್ನೋದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಅವ್ರು ಏನಕ್ಕೆ ಹಾಗೆ ಹೇಳಿದರು, ಸೊ ನಾನೇನು ತಪ್ಪು ಮಾಡಿದ್ದೇನೆ, ಅಯ್ಯೋ ನಾನು ಆ ಥರ ಹೇಳಬಾರ್ದಿತ್ತು ಅವರಿಗೆ, ನಾನೇ ತಪ್ಪು ಮಾಡಿಬಿಟ್ನ. ಸೊ ಇದೇ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಕೊರಗು ಬರ್ತಾ ಇರುತ್ತೆ, ಹೌದಾ ಅಲ್ವಾ ಹೇಳಿ. ಕರೆಂಟ್ ಸಿಚುವೇಷನಲ್ಲಿ ಸೊ ನನ್ನ ವ್ಯಕ್ತಿ ಹಾಗೆ ಹೇಳಿದರು, ನನ್ನ ಪರ್ಸನ್ ಹಿಂಗೆ ಹೇಳಿದರು, ಅದೇ ಮನಸ್ಸಿನಲ್ಲಿ ತುಂಬ ಬರ್ತಾ ಉಂಟು. ಕೆಲವೊಂದು ಸಲ ಅವರಿಗೂ ಭಯ ಉಂಟು, ಎಲ್ಲಿ ನಿಮ್ಮ ಜೀವನದಲ್ಲಿ ಅವರಿಂದಾಗಿ ಸಮಸ್ಯೆ ಆಗುತ್ತಾ, ಅಥವಾ ನಿಮ್ಮಿಂದಾಗಿ ಅವರ ಲೈಫಲ್ಲಿ ಸಮಸ್ಯೆ ಆಗುತ್ತಾ. ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ ನೋಡ್ತಾ ಇದ್ದೀರಾ. ಸೊ ಅಂದರೆ ಇಲ್ಲಿ ರಿಲೇಷನ್ಶಿಪ್ಪಿಗೆ ಇವು ಬಂದಿದ್ದೀರಾ ಅಂದರೆ ಇಲ್ಲಿ ಒಂದು ಟ್ರೂ ಲವ್ ಫಸ್ಟ್ ಲೈಫ್ ಕನೆಕ್ಷನ್ ಉಂಟು. ಸೊ ಮದುವೆ ಆಗಿದ್ರೂ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ಅಂದರೆ ನಾನು ರೆಸ್ಪೆಕ್ಟ್ ಕೊಡ್ತೇನೆ ಆ ರಿಲೇಷನ್ಶಿಪ್ಪಿಗೆ. ಸುಮ್ಮನೆ ನೀವು ಇಲ್ಲಿ ಬಂದಿಲ್ಲ, ಫಸ್ಟ್ ಲೈಫ್ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಉಂಟು. ಕೆಲವರದ್ದು ಇದು ಸೋಲ್ಮೇಟ್ ಕನೆಕ್ಷನ್ ಇರ್ಬೋದು, ಇನ್ನು ಕೆಲವರದ್ದು ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದು. ಸೊ ಇಲ್ಲಿ ಏನಂದರೆ ಕೆಲವೊಂದು ಸಿಚುವೇಶನ್ಗಳು ನಿಮಗೆ ಅವರು ಬೇಕು, ಅವರು ಇಲ್ಲಾಂದರೆ ನೀವಿಲ್ಲ. ಸೊ ಆ ಒಂದು ಸಿಚುವೇಶನ್ ತುಂಬ ಇಲ್ಲಿ ಕಾಣ್ತಾ ಉಂಟು. ಹಾಗಾಗಿ ಆ ವ್ಯಕ್ತಿ ಇದ್ದರೆ ಮಾತ್ರ ನೀವು ಖುಷಿಯಾಗಿರ್ತೀರ, ಸಂತೋಷವಾಗಿರ್ತೀರ. ಸೊ ಅವರ ಒಂದು ಅಗತ್ಯ ನಿಮ್ಮ ಲೈಫಿಗೆ ತುಂಬ ಉಂಟು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಮತ್ತು ನಿಮ್ಮ ಒಂದು ಜೀವನದಲ್ಲಿ ತುಂಬ ಕೆಲವೊಂದು ಘಟನೆಗಳು ನೋವು ಅಂದರೆ ಕೆಲವೊಂದು ಸಿಚುವೇಶನ್ಗಳು ನಿಮಗೆ ಅವಮಾನ ಆಗಿರ್ಬೋದು, ತುಂಬ ಕಣ್ಣೀರು ತರಿಸುವಂಥ ಸಿಚುವೇಶನ್ಗಳಾಗಿರ್ಬೋದು. ಬಟ್ ನಿಮ್ಮ ವ್ಯಕ್ತಿ ಆವಾಗ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಾರೆ. ಆವಾಗಿಂದ ನಿಮ್ಮ ಲೈಫಲ್ಲಿ ಒಂದು ಖುಷಿ, ನಗು, ಸಂತೋಷ ಎಲ್ಲನೂ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಅವರು ನನ್ನಿಂದ ದೂರ ಆಗ್ತಾರಾ, ಥರ್ಡ್ ಪಾರ್ಟಿ ಜೊತೆ ಇರ್ತಾರಾ, ಅಥವಾ ಎಲ್ಲೋ ಒಂದು ಕಡೆ ನಾನು ಅವರನ್ನು ಕಳ್ಕೊಂಡು ಬಿಡ್ತೇನೆ, ಅವ್ರನ್ನ ನನ್ನ ಮದುವೆ ಆಗಲ್ವಾ, ಅಥವಾ ಅವರ ಮನೆಯವರ ಮಾತು ಕೇಳಿ ನನ್ನಿಂದ ದೂರ ಆಗ್ತಾರಾ, ಅಥವಾ ನಮ್ಮನ್ನು ಯಾರಾದರೂ ದೂರ ಮಾಡ್ತಾರಾ. ಸೊ ಈ ಒಂದು ಸ್ಟಕ್ ಎನರ್ಜೀಸ್ ತುಂಬ ಕಾಣ್ತಾ ಉಂಟು ಇಲ್ಲಿ, ಹೌದಾ ಅಲ್ವಾ ಹೇಳಿ. ನಿಮ್ಮ ವ್ಯಕ್ತಿ ಕೂಡ ಇದಕ್ಕೆ ಒಂದು ಕರೆಕ್ಟಾಗಿ ಅವರು ಕೂಡ ನಿಮ್ಮ ಜೊತೆ ಕರೆಕ್ಟಾಗಿ ಮಾತನಾಡ್ತಾ ಇಲ್ಲ, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ನಿಮ್ಮ ಯಾವುದೇ ಒಂದು ಮ್ಯಾಟಿಗೂ ವ್ಯಾಲ್ಯೂ ಕೊಡ್ತಾ ಇಲ್ಲ. ತಪ್ಪು ಇಲ್ಲ ಅಂದ್ರೂ ನಿಮಗೆ ಸುಮ್ಮನೆ ಬೈತಾ ಇರ್ಬೋದು, ಅಥವಾ ನಿಮಗೆ ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಅವರಿಗೆ ನಿಮ್ಮ ಬಗ್ಗೆ ಕೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಭಯ ಅಂತನೂ ಅಲ್ಲ, ಅಥವಾ ಭಯ ಇಲ್ಲ ಅಂತನೂ ಇಲ್ಲ. ಅವರು ಯಾವಾಗ ಯಾವ ಕ್ಷಣ ಚೇಂಜ್ ಆಗ್ತಾರೆ, ಯಾವಾಗ ನಿಮ್ಮನ್ನು ಮೀಟ್ ಮಾಡ್ತಾರೆ, ಯಾವಾಗ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಸೊ ಎಲ್ಲನೂ ಅವರಿಗೆ ಗೊತ್ತಿರೋದು. ಅಂದರೆ ನೀವು ಹೇಳಿರ್ತಾರೆ ಇಲ್ಲಿ ಯಾವುದೂ ಆಗ್ತಾ ಇಲ್ಲ ಕರೆಂಟ್ ಸಿಚುವೇಶನ್. ಸೊ ಯಾವಾಗ ಬೇಕು ಆವಾಗ ಬರ್ತಾರೆ, ಯಾವಾಗ ಬೇಡ ಆವಾಗ ಜಗಳ ಮಾಡ್ತಾರೆ, ಅಥವಾ ಏನಾದರೂ ಮಾತನಾಡ್ತಾರೆ, ಸೊ ಪುನಃ ಅವರೇ ಮಾತನಾಡ್ತಾರೆ. ಸೊ ಇದು ಏನಂದರೆ ಇಲ್ಲಿ ಒಂದು ಕಾರ್ಮಿಕ್ ಎಂಡ್ ಅನ್ನೋದು ಒಂದು ಕರ್ಮ ರೋಲ್ ಪ್ಲೇ ಮಾಡ್ತಾ ಉಂಟು. ಸೊ ಕೆಲವೊಂದು ಕರ್ಮ ಕ್ಲಿಯರೆನ್ಸ್ ಆಗಬೇಕು. ಸೊ ಆ ನಂತರ ಅದು ಸರಿ ಹೋಗುತ್ತೆ. ಇಲ್ಲಿ ಒಂದು 6 ಮಂತ್ ಎನರ್ಜೀಸ್ ಆಯಿತು ಕರೆಂಟ್ ಸಿಚುವೇಷನಲ್ಲಿ ನನಗೆ ಕಾಣ್ತಾ ಉಂಟು. ಇದು ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ, ಇದು ಜನರಲ್ ರೀಡಿಂಗ್ ನೋಡಿ. ಸೊ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಏನಕ್ಕಂದರೆ ಕೆಲವೊಂದು ಸಲ ಜನರಲ್ ರೀಡಿಂಗಲ್ಲಿ ನೀವು ಕನ್ಸಿಡರ್ ಮಾಡಿ ಮತ್ತು ನನಗೆ ಅನ್ವಯ ಆಗ್ತಾ ಇಲ್ಲ, ಎಲ್ಲನೂ ಅಷ್ಟು ವೆಯ್ಟ್ ಮಾಡಬೇಕು ಅಂತ ಹೇಳ್ತೀರಾ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆ ಅಂದರೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ.
ಕೆಲವೊಂದು ಸಿಚುವೇಶನ್ಗಳು ಇಲ್ಲಿ ತುಂಬ ನಿಮಗೆ ಕಣ್ಣೀರನ್ನು ತರಿಸ್ತಾ ಇರ್ಬೋದು, ಅಥವಾ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕೆಲವರಿಗೆ ಇಲ್ಲಿ ಆಂಜಲಿಕ್ ನಂಬರ್ ಕಾಣಿಸ್ತಾ ಇರ್ಬೋದು, 773336 ಅಥವಾ 1212 764455 ಅಥವಾ ಬಟರ್ಫ್ಲೈ ಕಾಣಿಸ್ತಾ ಇರ್ಬೋದು, ಅಥವಾ ಫೆಡರ್ಸ್ ಗರಿಗಳು ಕಾಣ್ತಾ ಇರ್ಬೋದು. ಇದೆಲ್ಲ ಏನಂದರೆ ಡಿವೈನ್ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ, ಈ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನೀವು ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ. ಸೊ ಏನಂದರೆ ನೀವು ಇಲ್ಲಿ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಾಗ ಒಳ್ಳೇದಾಗೋದು ಕೂಡ ಇಲ್ಲಿ ಆಗಲ್ಲ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ತಿರ ಬರುವಾಗ ಕೆಲವೊಂದು ಸ್ಟಕ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿಯಿಂದಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನೋ ಹೇಳ್ತೀರಾ. ಸೊ ಅವರಿಗೆ ಸಿಟ್ಟು ಬರುತ್ತೆ. ಅವರಿಗೆ ಇಲ್ಲಿ ಕೆಲವರಿಗೆ ಇಲ್ಲಿ ತುಂಬ ಈಗೋ ಉಂಟು ನಿಮ್ಮ ವ್ಯಕ್ತಿಗೆ. ಸೊ ಇದು ನಿಮಗೆ ಬೇಸರ ಆಗ್ಬೋದು. ಅಂದರೆ ನಾನು ಹೇಳಿದ್ದೇ ಆಗಬೇಕು, ನನ್ನದೇ ಎಲ್ಲ ಅಂತ ನಿಮ್ಮ ಹುಡುಗ ಅಥವಾ ಹುಡುಗಿಗೆ ಇರ್ಬೋದು. ಸೊ ಹಾಗಾಗಿ ಅವರಂದರೆ ಕೆಲವೊಂದು ಸಲ ನಿಮ್ಮ ಮಾತನ್ನು ಕೇಳಲಿಕ್ಕೆ ರೆಡಿ ಇರಲ್ಲ. ಅವರಿಗೆ ಹೇಗೆ ಬೇಕು ಹಾಗೆ ಇರ್ತಾರೆ. ಸೊ ಇದರಿಂದಾಗಿ ನಿಮಗೆ ತುಂಬ ನೋವಾಗ್ತಾ ಇರ್ಬೋದು, ಅಥವಾ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಕಷ್ಟ ಆಗ್ತಾ ಇರ್ಬೋದು ಈ ಸಿಚುವೇಶನಲ್ಲಿ. ಈ ಸಿಚುವೇಶನ್ ವಿದಿನ್ 6 ಮಂತಲ್ಲಿ ಸರಿ ಹೋಗುತ್ತೆ. 1176 ಅನ್ನೋ ಒಂದು ದೈಹಿಕ ಸಂಕೇತವನ್ನು ಡೈಲಿ ಹೇಳ್ತಾ ಬನ್ನಿ. ಇಲ್ಲಿ ಎಲ್ಲನೂ ಒಂದು ಸ್ಟಕ್ ಎನರ್ಜಿಸ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಆಗ್ತಾ ಇರುವಂಥ ಅಡೆತಡೆಗಳಿರ್ಬೋದು, ನೆಗೆಟಿವ್ ಎನರ್ಜಿ ಇರ್ಬೋದು, ಎಲ್ಲನೂ ಸರಿ ಹೋಗುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.